ತುಂಬಾ ದಿನ ಆಗಿತ್ತೇನು ಈ ತರ ಒಂದು ಒಳ್ಳೆ ಕನ್ನಡ ಹಾರರ್ ಮೂವಿ ನೋಡಿ. ನಾನಿರೋ ಕಡೆ ತುಂಬಾ ಲಿಮಿಟೆಡ್ ಶೋಸ್ ಇದಾವೆ ಈ ಮೂವಿಗೆ. ಹಾಗೂ ಈಗ ನನ್ನ ಟೈಮಿಗೆ ಒಂದು ಶೋ ಸಿಕ್ತು. ಅಂತೂ ನೋಡ್ಕೊಂಡ್ ಬಂದೆ. ಹೇಳಿದ್ದಾಯ್ತು, ಶುರು ಮಾಡೋಣ ಬನ್ನಿ. ಚೂಮಂತರ್. ಇದು ಕರ್ವ ಮೂವಿ ಡೈರೆಕ್ಟರ್ ಆದ ನವನೀತ್ ಅವರು ಡೈರೆಕ್ಟ್ ಮಾಡಿ ಶರಣ್ ಚಿಕ್ಕಣ್ಣ ಹಾಗೂ ಅದಿತಿ ಪ್ರಭುದೇವ ಲೀಡ್ ರೋಲ್ ಅಲ್ಲಿ ನಟಿಸಿರೋ ಮೂವಿ. ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಮೂವಿ. ರೀಸೆಂಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಯಾವ ಅಷ್ಟು ಚೆನ್ನಾಗಿರೋ ಹಾರರ್ ಮೂವಿ ಬಂದಿರಲಿಲ್ಲ. ಈ ಮೂವಿ ಅನೌನ್ಸ್ಮೆಂಟ್ ವಿಡಿಯೋ ಬಿಟ್ಟಾಗಿಂದ ನಾನು ಈ ಮೂವಿ ನೋಡೋಕೆ ತುಂಬ ಎಕ್ಸೈಟ್ ಆಗಿದೆ. ಯಾಕಂದರೆ ಈ ಮೂವಿಲಿ ಇರೋ ಅಪ್ರೋಚ್ ತುಂಬ ಯೂನಿಕ್ ಆಗಿದೆ. ನಾವು ನಮ್ಮ ಹಾರರ್ ಮೂವೀಸಲ್ಲಿ ಈ ಥರ ಅಪ್ರೋಚ್ ಕಾಣೋದು ತುಂಬ ರೇರ್. ಇನ್ನು ಸ್ಟೋರಿ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ನಮ್ಮ ಹೀರೋ ಒಬ್ಬ ಗೋಸ್ಟ್ ಹಂಟರ್ ಆಗಿರ್ತಾರೆ. ಅವ್ರದ್ದೇ ಯಾವುದೋ ಒಂದು ಟೀಮ್ ಇರುತ್ತೆ, ಚೂಮಂತರ್ ಆ್ಯಂಡ್ ಕೋ ಅಂತ. ಅವರು ಈ ಪ್ಯಾರಾನಾರ್ಮಲ್ ಸೈಟ್ಸ್ನೆಲ್ಲ ವಿಸಿಟ್ ಮಾಡ್ತಿರ್ತಾರೆ. ಈಗ ಅವ್ರಿಗೆ ಒಂದಿನ ಇಂಡಿಯಾಸ್ ಒನ್ ಆಫ್ ದಿ ಮೋಸ್ಟ್ ಹಾಂಟೆಡ್ ಹೌಸ್ ಬಗ್ಗೆ ಗೊತ್ತಾಗುತ್ತೆ. ಇವ್ರು ಅಲ್ಲಿಗೆ ಹೋಗ್ತಾರಾ, ಯಾಕೆ ಹೋಗ್ತಾರೆ, ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅನ್ನೋದೇ ಮೂವಿದ್ ಮೇನ್ ಸ್ಟೋರಿ ಲೈನ್. ಇನ್ನು ಆ್ಯಕ್ಟಿಂಗ್ ವೈಸ್ ಬರೋದಾದರೆ, ಎಲ್ಲರೂ ಅವ್ರಿಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಮೇಘ್ನಾ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿತ್ತು. ಹಾರರ್ ಮೂವೀಸಲ್ಲಿ ಮೇನ್ ಅಂದರೆ ಹಾರರ್ ಸೀನ್ ಎಕ್ಸಿಕ್ಯೂಷನ್, ವಿಜುವಲ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಈ ಮೂವಿಲಿ ಅದು ತುಂಬ ಚೆನ್ನಾಗೇ ಆಗಿದೆ. ಆ್ಯಂಡ್ ಈವನ್ ಲೊಕೇಶನ್ ಚಾಯ್ಸ್ ಕೂಡ ತುಂಬ ಯೂನಿಕ್ ಆಗಿದೆ. ಅದು ತುಂಬ ಇಷ್ಟ ಆಯಿತು. ಸ್ಪೆಷಲ್ ಅಪ್ರಿಷಿಯೇಷನ್ ಫಾರ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್. ಈ ಮೂವಿಲಿರೋ ಕಾಮಿಡಿ ವಿಚಾರಕ್ಕೆ ಬಂದರೆ, ಕೆಲವು ಕಡೆ ತುಂಬ ಚೆನ್ನಾಗೇ ವರ್ಕ್ ಆಯಿತು. ಬಟ್ ಇನ್ನು ಕೆಲವು ಕಡೆ ಸ್ವಲ್ಪ ಅನ್ವಾಂಟೆಡ್ ಅನ್ನಿಸ್ತು. ಯಾಕಂದರೆ ಅದು ಮೇನ್ ಸ್ಟೋರಿಯಿಂದ ಡೈವರ್ಟ್ ಮಾಡ್ತಾ ಇತ್ತು. ಇನ್ನು ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಮೂವಿದ್ ಮೇನ್ ಸ್ಟೋರಿ ಏನಿದೆ ಅದರ ಸ್ಕ್ರೀನ್ ಪ್ಲೇ ಈಸ್ ಮೋರ್ ಸಿಮಿಲರ್ ಟು ಕರ್ವ. ಇನ್ನು ಸ್ಟೋರಿ ಲೈನಿಗೆ ಬಂದರೆ, ಮೂವಿ ಫಸ್ಟ್ ಹಾಫಲ್ಲಿ ಮೇನ್ ಸ್ಟೋರಿಗೆ ಬರೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮೂವಿ ಪ್ಲಾಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದಾರೆ ಇಲ್ಲಿ. ಹೀಗಾಗಿ ಲ್ಯಾಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೀ ಇಂಟರ್ವಲ್ ಬ್ಲಾಕ್ ಮಾತ್ರ ಚಿಂದಿ ಆಗಿತ್ತು. ಇದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಲ್ಲಿ ಬರೋ ಹಾರರ್ ವಿಜುವಲ್ಸ್ ಮಾತ್ರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇವನ್ ಸೆಕೆಂಡ್ ಹಾಫಿಗೆ ಕೂಡ ಪ್ಲಾಟ್ ಮಾತ್ರ ಸಖತ್ತಾಗಿ ಸೆಟ್ ಆಗಿತ್ತು. ಸೆಕೆಂಡ್ ಹಾಫಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಅನ್ವಾಂಟೆಡ್ ಸೀನ್ಸ್ ಬರುತ್ತೆ. ಮೇನ್ ಪಾರ್ಟಿಗೆ ಹೋಗಕ್ಕೆ ಟೈಮ್ ತೊಗೊಳ್ತಾರೆ. ಬಟ್ ಮೂವಿ ಸೆಕೆಂಡ್ ಹಾಫಲ್ಲಿ ಬರೋ ಟ್ವಿಸ್ಟ್ ಆ್ಯಂಡ್ ಥ್ರಿಲ್ ತುಂಬಾ ಇಷ್ಟ ಆಯಿತು. ಮೂವಿದ್ ಮೇನ್ ಪಾಸಿಟಿವ್ ಪಾರ್ಟ್ ಅಂದರೆ ಅದೇ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಬರೋ ವಿಜುವಲ್ಸ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಓವರ್ ಆಗಿ ಹೇಳೋದಾದರೆ, ಇಟ್ಸ್ ಆ್ಯನ್ ಡೀಸೆಂಟ್ ಹಾರರ್ ಮೂವಿ ಅಂತ ಹೇಳ್ಬೋದು. ಹಾರರ್ ಮೂವಿ ಇಷ್ಟರಿಗೆ ಖಂಡಿತ ಹೋಗಿ ನೋಡ್ಬೋದು. ಐ ಗಿವ್ 3 ಔಟ್ ಆಫ್ 5 ಸ್ಟಾರ್ಸ್.